ಮುಂದೇನು ಇಷ್ಟು ಎತ್ತರಿಕೊಂಡು ಹೋಗಲು ಕಾರಣಕರ್ತರಾದ ಆನಂದ ನಾಡಿಗರನ್ನು ಅವರು ಸ್ವತಃ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ, ಆ ಸಮಯದಲ್ಲಿ ಸಂಸ್ಥೆಯನ್ನು ನಡೆಸಬೇಕಾದ್ರೆ ತುಂಬ ಕಷ್ಟ. ಯಾವಾಗ ಶ್ರೀಮಂತರು ಭಾರಿ ಕಮ್ಮಿ, ಎಲ್ಲರೂ ಸಮಾನಾಂತರಾಗಿಗಳು ಅತಿ ಬಳಸದಿರುವ ಕಾಲದಲ್ಲಿ ಕೂಡ ಅವರು ಈ ಸಂಸ್ಥೆಯನ್ನು ಕಾಡಿ ಬೇಡಿ ಕಟ್ಟಿ ಬೆಳೆಸಿದ ಒಂದು ಸಂಸ್ಥೆ. ಅದಕ್ಕೋಸ್ಕರ ಅವರ ಕಾಲದ ನಂತರ ಆನಂದ ಕಾಣಬೇಕು, ಅವರನ್ನು ಸಂಸ್ಮರಣೆ ಮಾಡಬೇಕು, ನೆನೆಸಬೇಕು, ಈ ಸಂಸ್ಥೆಗೆ ನೆನೆಸಬೇಕು ಅಂತೇಳಿ ಈ ವರ್ಷ 60ನೇ ವರ್ಷದ ಕಾರ್ಯಕ್ರಮ. ಆವಾಗ 60ನೇ ವರ್ಷದ ಕಾರ್ಯಕ್ರಮ ಯಾರನ್ನು ಇದು ಮಾಡೋದು ಎಂದು ಹೇಳ್ತಾರೆ. ನಮಗೆ ಈ ಸಂಸ್ಥೆಯನ್ನು ಬೆಳೆಸಿ 60 ವರ್ಷಗಳ ಸಹಕಾರ ಕೊಟ್ಟು ಬೆಳೆಸಿದ ಸಂಸ್ಥೆ ಅಂತ ಹೇಳಿದರೆ ಮಾಯಿಯವರು ಕೊಟ್ಟ ಸಹಕಾರಕ್ಕಾಗಿ ಈ ವರ್ಷ ಮಾಯಿಯವರನ್ನೇ ಯಾರನ್ನಾದರೂ ಇದರಲ್ಲಿ ಒಂದು ಗೌರವಿಸಬೇಕು ಉದ್ದೇಶದಿಂದ ಆನಂದೋತ್ಸವವನ್ನು ನಾವು ಸಾಧಾರಣ ತಲಗೂರು ಫ್ಯಾಮಿಲಿ ಟ್ರಸ್ಟ್ ಅದರ ಮುಖಾಂತರ ಒಬ್ಬರಿಗೆ ಒಂದು ಸಾಧಕರಿಗೆ ನಾವು ಗೌರವಿಸುವುದು. ಈ ವರ್ಷ ಮಾಯಿಯವರೇ ಆಗಬೇಕಂತ ಹೇಳುವ ಉದ್ದೇಶದಿಂದ ಟಿ ಅಶೋಕ್ ಪೈ ಅವರಿಗೆ ಈ ವರ್ಷ ನಾವು ಅವರಿಗೆ ಗೌರವಿಸಬೇಕು ಎಂಬ ಉದ್ದೇಶ ಇಟ್ಕೊಂಡಿದ್ದೇವೆ. ಹಾಗೆ ಅವರಿಗೆ ಕೂಡ ತಲಗೂರು ಗಿರಿಜಾ ಶಿವರಾಮ ಶೆಟ್ಟಿ ಸಾಂಸ್ಕೃತಿಕ ಸಾಧಕ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದೆ. ಈ ಒಂದು ಪ್ರಶಸ್ತಿ ನಮ್ಮ ಸಂಸ್ಥೆ 60 ವರ್ಷ ಬೆಳೆಯಲು ಕಾರಣಕರ್ತರಾದ ಆಧಾರವಾಗಿರುವ ಆ ಮಾಯಿಯವರಿಗೆ ಹೇಳಬೇಕು. ಅವರು ಮಾಡಿದ ಒಂದು ಮಾಹಿತಿ ವರ್ಷ 60 ವರ್ಷ ಬೆಳೆಯಲಿಕ್ಕೆ ಕಾರಣವರು, ಅದರಿಂದ ಅವರನ್ನು ಈ ವರ್ಷ ಗುರುತಿಸ್ತಾ ಇದ್ದೇವೆ. ಮುಂದಿನ ಸವಿಸ್ತಾರವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ರಂಗಭೂಮಿ ಸಂಸ್ಥೆ ಬಗ್ಗೆ ಹೆಚ್ಚಿಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವೆಲ್ಲರೂ ಬಹಳ ಹತ್ತಿರದಿಂದ ನೋಡಿ ನಮ್ಮನ್ನು ತಟ್ಟಿ ಬೆಳೆಸಿದರು. ಸಂಸ್ಥೆಯ ಬಗ್ಗೆ ಅಧ್ಯಕ್ಷರು ಈಗ ಪ್ರಸ್ತುತ ಹೇಳ್ತಾ ಹೋದರು. ಗುದ್ಪಾಡಿ ಆನಂದ ಗಾಣಿಗರು ಸುಮಾರು 43 ವರ್ಷಗಳ ಕಾಲ ರಂಗಭೂಮಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆರಂಭದಿಂದ ತದನಂತರ ತನ್ನ ಕೊನೆಯ ಉಸಿರು ತನಕ ಸಂಸ್ಥೆಯ ಜೊತೆಗೆ ಇದ್ದಂಥವರು. 43 ವರ್ಷಗಳ ನಂತರ 2 ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರ ನಿಧನದ ನಂತರ ಅವರ ಬಂಧುಗಳ ಮತ್ತು ಸಹಕಾರದಿಂದ ರಂಗಭೂಮಿ ಆನಂದೋತ್ಸವವನ್ನು ನಡೆಸ್ತಾ ಬರ್ತಾ ಇದೆ. ಈ ವರ್ಷ ಆನಂದ ಗಾಣಿಗರನ್ನ ಆಗಲಿ 15ನೇ ವರ್ಷ. ಈ 15ನೇ ವರ್ಷದಲ್ಲಿ ಈ ಆನಂದೋತ್ಸವ ಸುಮಾರು ಒಂದು 13ನೇ ಆನಂದೋತ್ಸವ ಪ್ರಾಯಶಃ. ಯಾಕಂದರೆ ಇದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಮಾಡಲಿಕ್ಕೆ ಆಗಿರಲಿಲ್ಲ. ಈ ಆನಂದೋತ್ಸವವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳೋದಕ್ಕಾಗಿ ಆನಂದ ಗಾಣಿಗರ ಒಂದು ಆತ್ಮೀಯ ಮಿತ್ರರಾದ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಅವರು ಆನಂದ ಗಾಣಿಗ ಹೇಗೆ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದ್ರು, ಅದೇ ಥರ ಬಹುಮುಖ ವ್ಯಕ್ತಿತ್ವವಾಗಿದ್ದು ಸಾಂಸ್ಕೃತಿಕ ರಂಗಕ್ಕೆ ಸಾಮಾಜಿಕದ ವಿವಿಧ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಲು ಗೌರವಿಸುವಂಥ ಒಂದು ಪರಿಪಾಠವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರಕಾರ ಈ ಬಾರಿ ನಾವು ಸನ್ಮಾನ ಮಾಡ್ತಿರೋರು ಟಿ ಅಶೋಕ್ ಪೈ ಅವರು. ರಂಗಭೂಮಿಯ ಆರಂಭದ ಕಾಲಘಟ್ಟದಲ್ಲಿ ಡಾಕ್ಟರ್ ಮಾಧವ್ ಪೈ ಅವರು ಮಾಡಿದಂತಹ ಸಹಕಾರ ಅವಿಸ್ಮರಣೀಯವಾದದ್ದು. ಅದೇ ಪರಂಪರೆಯನ್ನು ಇವತ್ತಿಗೂ ಮಣಿಪಾಲದ ಎಲ್ಲ ಸಂಸ್ಥೆಗಳು, ಮಣಿಪಾಲದ ಪೈ ಬಂಧುಗಳು ಮಾಡ್ತಾ ಬರ್ತಾ ಇದ್ದಾರೆ. ನಾವು ಈ ಸನ್ಮಾನವನ್ನು ಅಶೋಕ್ ಪೈ ಅವರು ನಾಡಿಗೆ ನೀಡಿದಂಥ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಂಸ್ಕೃತ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಎಲ್ಲ ರಂಗಕ್ಕೆ ನೀಡಿದ ಅವರ ಕೊಡುಗೆ ಜೊತೆಗೆ ಮಣಿಪಾಲದ ಒಂದು ಇಡೀ ಫ್ಯಾಮಿಲಿಯ ರಂಗಭೂಮಿಯನ್ನು 60 ವರ್ಷಗಳ ಕಾಲ 6 ದಶಕಗಳ ಕಾಲ ಬೆಳೆಸಿದ್ದಕ್ಕೆ ಕೃತಜ್ಞತಾಪೂರ್ವಕ ಗೌರವನೂ ಹೌದು, ಅವರು ಮಾಡಿದ ಸಾಧನೆಗೆ ಮಾಡುವ ಒಂದು ಪ್ರೀತಿಪೂರ್ವಕ ಗೌರವನೂ ಹೌದು. ಈ ಪ್ರಕಾರ ಅವರನ್ನು ಗೌರವಿಸ್ತಾ ಇದ್ದಾರೆ. ತದನಂತರ ಒಂದು ಅತ್ಯುತ್ತಮವಾದ ನಾಟಕ ಸಂದರ್ಭ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಯಾರನ್ನ ಮಾಡಿಸೋದು ಆಲೋಚನೆ ಮಾಡಿದಾಗ ಉಡುಪಿಯ ಪೂರ್ವ ಜಿಲ್ಲಾಧಿಕಾರಿಗಳು, ಪ್ರಸ್ತುತ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಆದಂತಹ ಟಿ ಶ್ಯಾಮ್ ಭಟ್ ಅವರು ಈ ಉದ್ಘಾಟನೆ ಸಮಾರಂಭಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ.